ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಒಂದು ಸುಂದರವಾದ ಪ್ರೀತಿ ದುರಂತ ಅಂತ್ಯವನ್ನ ಕಂಡಿದ್ದು ಹೇಗೆ ಎಂಬ ವಿಷಯವನ್ನ ನಾನು ನಿಮಗೆ ಹೇಳ್ತೀನಿ. ನಿಜವಾಗ್ಲೂ ಈ ಕಥೆಯನ್ನ ಕೇಳಿದ್ರೆ ನೀವೇ ತುಂಬಾ ಬೇಜಾರು ಮಾಡ್ಕೊಂತೀರಾ. ಇದು ನೈಜ ಘಟನೆಯಾಗಿದ್ದು ನಾನಿಲ್ಲಿ ಯಾವ ಹೆಸರುಗಳನ್ನು ಒರಿಜಿನಲ್ ಹೆಸರುಗಳನ್ನ ತಗೊಳ್ಳಲ್ಲ. ಒಂದು ಕಾಲ್ಪನಿಕ ಹೆಸರು ಮೂಲಕ ಹೇಳ್ತೀನಿ. ಯಾಕೆ ಅಂತ ಅಂದ್ರೆ ನಿಜ ಜೀವನದಲ್ಲಿ ನಡೆದಿರೋರ್ಗೆ ಇದೆಲ್ಲೂ ಆಘಾತಕಾರಿಯಾಗಬಾರ್ದು ಅಂತ. ರಿಯಾ ಮತ್ತೆ ಜಗನ್ ಇಬ್ರು ಉತ್ತರ ಕರ್ನಾಟಕದ ಹುಡುಗ ಮತ್ತು ಬೆಂಗಳೂರಿನ ಹುಡುಗಿ. ಇಬ್ರಿಗೂ ಪರಿಚಯನೇ ಇರಲ್ಲ. ಒಂದು ದಿನ ಬಸ್ ಸ್ಟಾಪಲ್ಲಿ ರಿತು ಬಸ್ಗೆ ಅಂತ ಕಾಯ್ತಿರ್ತಾಳೆ. ಅದೇ ಸಮಯಕ್ಕೆ ಇಂಟರ್ವ್ಯೂಗೆ ಅಂತ ಬೆಂಗಳೂರಿಗೆ ಜಗನ್ ಬಂದಿರ್ತಾನೆ. ಅಲ್ಲೇನಾಗತ್ತೆ ಅಂತಂದ್ರೆ ರೇಗಿಸ್ತಿರ್ತಾನೆ. ಇದನ್ನ ಜಗನ್ ಅದೇ ಬಸ್ ಸ್ಟಾಪಲ್ಲಿ ನೋಡೋವಷ್ಟು ನೋಡಿ ಅವನಿಗೆ ಕೋಪ ಬಂದು ಕಿರಿಕಿರಿ ಕೊಡ್ತಿದ್ದ ಹುಡುಗನ್ನ 2 ಹೊಡೆದು ಕಳಿಸ್ತಾನೆ. ಈ ರೀತಿ ರಿತುಗೆ ಜಗನ್ ಮೇಲೆ ತುಂಬ ಒಳ್ಳೆ ಇಂಪ್ರೆಷನ್ ಬರುತ್ತೆ. ಎಷ್ಟು ಒಳ್ಳೆ ಹುಡುಗ, ನನ್ನ ಎಷ್ಟು ಕಾಪಾಡ್ದ, ಸೇಫ್ ಗಾರ್ಡ್ ಮಾಡ್ದ ಅಂತ ಅವಳಿಗೆ ತುಂಬ ಖುಷಿ ಆಗತ್ತೆ. ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿದ್ದಲ್ಗೆ ಹೊರಟೋಗ್ತಾರೆ. ಮತ್ತೊಂದು ದಿನ ರಿತು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಿರ್ತಾಳೆ. ಆ ಇನ್ಸ್ಟಾಗ್ರಾಮಲ್ಲಿ ಅವಳು ಜಗನ್ ಪ್ರೊಫೈಲ್ನ ನೋಡ್ತಾಳೆ. ಇವನೇ ಅಲ್ವಾ ಅವತ್ತು ನನ್ನ ಸೇವ್ ಮಾಡಿದ್ದು, ರಿಕ್ವೆಸ್ಟ್ ಕಳ್ಸೋಣ ಅಂತ ರಿತು ಜಗನ್ಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ರಿಕ್ವೆಸ್ಟ್ ಕಳಿಸ್ತಾಳೆ. ಜಗನ್ ಕೂಡ ನಾರ್ಮಲ್ ಆಗಿ ಅದನ್ನು ಈ ಹುಡುಗಿನೇ ಅಂತ ನೆನ್ಪಿಟ್ಕೊಂಡು ಅಕ್ಸೆಪ್ಟ್ ಮಾಡ್ತಾನೆ. ನಂತರ ಫ್ರೆಂಡ್ಸ್ ಆಗ್ತಾರೆ, ಮೊಬೈಲ್ ನಂಬರ್ಸ್ ಎಕ್ಸ್ಚೇಂಜ್ ಆಗತ್ತೆ. ಇದೇ ಥರ ಒಂದು ಸುಂದರವಾದ ಸ್ನೇಹ ಶುರುವಾಗತ್ತೆ. ಸ್ನೇಹದಲ್ಲಿ ಸಲಿಗೆ ಜಾಸ್ತಿಯಾಗಿ ಪ್ರೀತಿಯಾಗಿ ಬದಲಾಗತ್ತೆ. ಎಲ್ಲ ಚೆನ್ನಾಗಿರುತ್ತೆ. ಒಬ್ಬೊಬ್ಬರನ್ನ ಮೀಟ್ ಮಾಡೋದು ಅಥವಾ ಒಬ್ಬರ ಕೆರಿಯರ್ಗೆ ಇನ್ನೊಬ್ಬರು ಸಪೋರ್ಟ್ ಮಾಡೋದು, ಇದು ರಿತುವಿನ ಮನೆಯಲ್ಲಿ ಎಲ್ರಿಗೂ ಗೊತ್ತಿತ್ತು. ಅವರ ಒಪ್ಪಿಗೆ ಕೂಡ ಇತ್ತು. ಆದರೆ ಜಗನ್ ಮನೆಯಲ್ಲಿ ಇದು ಯಾರಿಗೂ ಗೊತ್ತಿರಲಿಲ್ಲ. ಯಾಕೆ ಅಂತ ಅಂದರೆ ಜಗನ್ಗಿದ್ದಿದ್ದು ಒಬ್ಬರು ತಾಯಿ ಮಾತ್ರ. ಅವ್ರ ತಾಯಿ ಅವನ ಮೇಲೆ ಬೆಟ್ಟದಷ್ಟು ಕನಸುಗಳನ್ನ ಇಟ್ಕೊಂಡಿರ್ತಾರೆ. ಮಗ ಈ ಥರ ಪ್ರೀತಿಲಿ ಬಿದ್ದು ಹಾಳಾಗ್ತಾನೆ ಅಂತ ಆ ತಾಯಿಗೆ ಗೊತ್ತಾದರೆ ಸ್ವಲ್ಪ ಬೇಜಾರು ಮಾಡ್ಕೋಬೋದು, ಅಥವಾ ನನ್ನ ಮಗ ತಪ್ಪು ದಾರಿ ತುಳಿತಿದ್ದಾನೆ ಅಂತ ಅವ್ರ ಮನಸ್ಸಿಗೆ ಬರ್ಬೋದು ಅಂತ ಜಗನ್ ಈ ವಿಷಯನ ಅವ್ರ ತಾಯಿಗೆ ಹೇಳಿರಲ್ಲ. ಎಲ್ಲವೂ ಸುಂದರವಾಗಿದ್ದಂತಹ ಈ ಸಮಯದಲ್ಲಿ ಒಂದು ದಿನ ಅವರ ಜೀವನದಲ್ಲಿ ಯಾರು ಊಹಿಸಲಾಗದಂಥ ಒಂದು ಘಟನೆ ನಡೆಯುತ್ತೆ. ರಿತುವಿನ ಮೊಬೈಲ್ ಬಡ್ಕೊಳ್ಳುತ್ತೆ. ರಿತು ಫೋನ್ ಎತ್ತಿ ಏನಾಯ್ತು ಅಂತ ಕೇಳಿದಾಗ ಜಗನ್ ಸ್ನೇಹಿತ ಹೇಳ್ತಾನೆ, ಇದ್ದವನು ಎತ್ತೇ ಇಲ್ಲ ಅಂತ. ಅವನ ಫ್ರೆಂಡ್ ಫೋನ್ ಮಾಡಿದಾಗ ಹೇಳ್ತಾನೆ, ನಾವೆಷ್ಟೇನೇನೆ ಎಬ್ಬಿಸಿದ್ರು ಜಗನ್ ಎದೊಳ್ತಿಲ್ಲ, ಉಸಿರಾಡ್ತಿಲ್ಲ, ನನಗೆ ತುಂಬಾ ಗಾಬರಿ ಆಗ್ತಿದೆ ಅಂತ ರಿತು ಫೋನ್ ಮಾಡ್ತಾನೆ. ಇಷ್ಟಕ್ಕೆ ರಿತು ತುಂಬ ಗಾಬರಿ ಆಗೋಗ್ಬಿಡ್ತಾಳೆ. ಜಗನ್ಗೇನಾಯಿತು ಅಂತ ಅವಳಿಗೆ ಊಹೆ ಮಾಡೋಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಇಷ್ಟಕ್ಕೂ ಜಗನ್ಗೇನಾಯಿತು, ಜಗನ್ ನ್ಯಾಚುರಲ್ ಡೆತ್ತಿಂದ ಸತ್ನಾ ಅಥವಾ ಯಾರಾದರೂ ಅವನ್ನ ಬೇಕಂತಾನೆ, ಏನಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಟ್ವಿಸ್ಟ್ ಅಂತೂ ಖಂಡಿತ ಇದೆ. ಇದೆಲ್ರಿಗೂ ಕಾಲ್ಪನಿಕ ಅನಿಸಿದ್ರು ನೈಜ ಜೀವನದಲ್ಲಿ ನಡೆದ ಸತ್ಯ ಆಧಾರಿತ ಘಟನೆ. ಪಾರ್ಟ್ 2ಗೆ ಕಾಯಿರಿ, ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಶುಭ ದಿನ.